ಬಂಧುಗಳೇ, ಈಗಾಗಲೇ ಕರ್ನಾಟಕದಲ್ಲಿ 2026ರ SIR ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಪ್ರಾರಂಭವಾಗಿದ್ದು, ಅಂದರೆ ಇವತ್ತಿನ ದಿವಸ 30/6/2026ರಂದು ಮನೆ ಮನೆಗೆ ತೆರಳಿ ನಮ್ಮ BLO ಮತ್ತು BLAಗಳು ಮನೆ ಮನೆಗೆ ತೆರಳಿ ಮತದಾರ ಪಟ್ಟಿ ಪರಿಷ್ಕರಣೆ ಕಾರ್ಯ ಆರಂಭವಾಗಿದ್ದು, ಬಂಧುಗಳೇ, ಈ ಒಂದು ಬಹಳ ಸೂಕ್ಷ್ಮ ವಿಚಾರವಾಗಿದ್ದು, ಯಾಕೆಂತಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಮತದಾನ ನಮಗೆಲ್ಲರೂ ಕೂಡ ಬಹಳ ಮಹತ್ವದಿದ್ದು, ಆದ ಕಾರಣ ತಾವೆಲ್ಲರೂ ಕೂಡ ಈ ಒಂದು SIR ನಲ್ಲಿ ಭಾಗಿಯಾಗಿ ತಮ್ಮ ತಮ್ಮ ಹೆಸರುಗಳನ್ನು ನೋಂದಣಿ ಮಾಡುವ ಮುಖಾಂತರ ತಮ್ಮ ಹಕ್ಕುಗಳನ್ನು ಪಡಿತಕ್ಕಂಥದ್ದು ಮತ್ತು ಈ ಒಂದು ಪ್ರಕ್ರಿಯೆಯಲ್ಲಿ ಏನು ತಮ್ಮ ಮನೆಗೆ BLO ಮತ್ತು BLA2 ಬಂದು ತಮಗೆ ಒಂದು ಫಾರಂ ಕೊಡ್ತಾರ, ಎನ್ಯುಮರೇಷನ್ ಫಾರಂ ಅಂತ. ಆ ಫಾರಂ ಅನ್ನು ತಾವು ತುಂಬಿ ಮತ್ತು ರಿಟರ್ನ್ ತಾವು BLOಗೆ ಹಿಂತಿರಿಸಬೇಕು. ತಮಗೆ ಏನ ಆ ಫಾರಂ ತುಂಬದಲ್ಲಿ ತಿಳಿದಿಲ್ಲ ಅಂತಂದ್ರೆ BLOನು ಕೂಡ ತುಂಬಿ ಕೊಡಬಹುದು. ಮತ್ತೆ ನಮ್ಮ ಪಕ್ಷದಿಂದ BLA ಏನು ಬರ್ತಾ ಇದ್ದಾರೆ ಅವರು ಕೂಡ ತುಂಬಿ BLOಗಳನ್ನು ಕೊಡ್ತಂತದ್ದು ಇದೆ. ಮತ್ತು ವಿಶೇಷವಾಗಿ ಎಲ್ಲ ನನ್ನ ಯುವಕರಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ, ತಮ್ಮ ವಯಸ್ಸು 18 ತುಂಬಿದ ಮೇಲೆ ತಾವು ಕೂಡ ಮತದಾನದ ಒಂದು ಇದರಲ್ಲಿ ಅರ್ಹರಿರ್ತೀರಿ. ತಾವು ಕೂಡ ಈ ಒಂದು ಫಾರಂ ನಂಬರ್ 6 ತುಂಬಿ ಕೊಡುವಂತ ಮುಖಾಂತರ ತಾವು ಕೂಡ ಮತದಾರ ಪಟ್ಟಿಯಲ್ಲಿ ತಮ್ಮ ಹೆಸರು ಬರಬೇಕು, ತಾವು ಕೂಡ ಮತದಾನ ಹಕ್ಕನ್ನು ಪಡಿತಕ್ಕದಂತ ನಾನು ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ. ಮೊನ್ನೆ ಏನು ಹುಮ್ನಾಬಾದ್ನಲ್ಲಿ ಕಾಂಗ್ರೆಸ್ ಪಕ್ಷ ವತಿಯಿಂದ ಈ SIR ಬಗ್ಗೆ ಒಂದು ಸಭೆ ಇಟ್ಟಿದ್ರು. ಆ ಒಂದು ಸಭೆಯಲ್ಲಿ ಇಲ್ಲಿನ ಮಾಜಿ ಶಾಸಕರಂತ ರಾಜಶೇಖರ್ ಪಾಟೀಲ್ ಅವರೊಂದು ತಪ್ಪು ಗೊಂದಿಸುವಂತ ಮಾಹಿತಿ ಕೊಟ್ಟಿದ್ದಾರ. ಏನಂತಂದ್ರೆ ಅವರ ಒಂದು ರಾಜಕೀಯ ಜೀವನದಲ್ಲಿ 40 ವರ್ಷದ ರಾಜಕೀಯ ಜೀವನದಲ್ಲಿ ಈ SIR ಯಾವಾಗ್ಲೂ ಕೂಡ ನೋಡಿಲ್ಲ. 2026ರಲ್ಲೇ ಮೊಟ್ಟ ಮೊದಲಿಗೆ ಬಂದಿದೆ ಅಂದಿದಾರ. ಆದ್ರೆ ಮಾನ್ಯ ಮಾಜಿ ಶಾಸಕರಿಗೆ ಹೇಳಕ್ ಇಚ್ಛೆ ಪಡ್ತಿದ್ದೀನೋ, ಈ ಒಂದು ಪ್ರತಿಕ್ರಿಯೆ ನಮ್ಮ ಕರ್ನಾಟಕದಲ್ಲಿ 2002ರಲ್ಲಿ ಆಗಿದೆ. ಇದು ತಾವು ಕೂಡ 1999ನಲ್ಲಿ ಈ ವಿಧಾನಸಭೆ ಚುನಾವಣೆಯಲ್ಲಿ ಭಾಗವಹಿಸಿದ್ರಿ ಮತ್ತು 2003ರಲ್ಲಿ ತಾವು ಕೂಡ ಬೈ ಎಲೆಕ್ಷನ್ ಅಲ್ಲಿ ಆಯ್ಕೆ ಆಗಿದ್ರಿ. ಆದ್ರೆ ತಾವು ಎಲ್ಲೋ ಒಂದು ಇದು ಅನಿಸ್ತಾ ಇದೆ, ತಮಗೂ ಕೂಡ ಮಾಹಿತಿ ಕೊರತೆ ಇದೆ ಅಂತ. ಯಾಕಂತಂದ್ರೆ ನಾವು ಜನಪ್ರತಿನಿಧಿಗಳಾಗಿ ಜನರಿಗೆ ತಪ್ಪು ಸಂದೇಶ, ತಪ್ಪು ಮಾಹಿತಿ ಕೊಡೋದು ಒಳ್ಳೇದಲ್ಲ ಅಂತ ನಾನು ಹೇಳಕ್ ಇಚ್ಛೆ ಪಡ್ತಾ ಇದ್ದೀನಿ. ಹಾಗೆ ಈಗಾಗಲೇ ನಮ್ಮ ಭಾರತೀಯ ಜನತಾ ಪಕ್ಷ ವತಿಯಿಂದನೂ ಕೂಡ ನಮ್ಮ ಹುಮ್ನಾಬಾದ್ ಮತಕ್ಷೇತ್ರದ 255 ವಾರ್ಡ್ಗಳಲ್ಲಿ ಕೂಡ ನಮ್ಮ BLA2 ಮತ್ತು BLA1 ಇದ್ರ ಬಗ್ಗೆ ಬಹಳ ಸೂಕ್ಷ್ಮವಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರ. ಇನ್ನೊಮ್ಮೆ ಕ್ಷೇತ್ರದ ಶಾಸಕನಾಗಿ ಹುಮ್ನಾಬಾದ್ ಮತಕ್ಷೇತ್ರದ ಮಾಜಂತೆಯಲ್ಲಿ ವಿನಂತಿ ಮಾಡ್ಕೋತಾ ಇದ್ದೀನಿ. ಏನಂತಂದ್ರೆ ಈ ಕಾಂಗ್ರೆಸ್ ಪಕ್ಷದವರು ಇಲ್ಲ ಸುಳ್ಳದ ಆರೋಪ ಮಾಡೋದು, ಜನರಿಗೆ ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಾ ಇದ್ದಾರ. ಈ SIR ಬಗ್ಗೆ ಅವ್ರಿಗೇನು ನಾಲೆಜ್ ಅದ ಅಂತ ಗೊತ್ತಿಲ್ಲ. ಇದು SIR ಅಂತಂದ್ರೆ ಏನು ಅಂತಂದ್ರೆ, ಈ SIR ಪರಿಷ್ಕರಣೆ ಆಗ್ಬೇಕು. ಹೇಗೆ ನಾವು ದಸರಾದಲ್ಲಿ ನಾವು ಮನೆ ಸ್ವಚ್ಛತೆ ಮಾಡಿ ನಾವು ಎಲ್ಲೋ ಹೊಸದು ಮಾಡ್ತೇವೋ, ಅದೇ ತರ ಇದನ್ನು ಕೂಡ ಅದೇ ತರ ಇದೆ. ಏನಂತಂದ್ರೆ ಇವತ್ತ ಮತದಾರ ಪಟ್ಟಿಯಲ್ಲಿ ತೀರ್ ಹೋದಂತ ವ್ಯಕ್ತಿಗಳಿರ್ಬೋದು ಮತ್ತು 2 ಕಡೆ 3 ಕಡೆ ಆ ಮತದಾರ ಪಟ್ಟಿಯಲ್ಲಿ ಹೆಸರು ಯಾರು ಇರ್ತಾರ ಅವ್ರದ್ದು ಒಂದೇ ಕಡೆ ಇರಬೇಕು ಅಂತ ಅದನ್ನು ಕೂಡ ಇದೆ. ಮತ್ತು ಏನು ಮೈಗ್ರೆಂಟ್ಸ್ ಬರ್ತಾರ ಬೇರೆ ರಾಷ್ಟ್ರದಿಂದ ಇಲ್ಲಿ ಇರ್ತಾರ, ಫೇಕ್ ವೋಟರ್ಸ್ ಇರ್ತಾರ, ಅದನ್ನು ಕೂಡ ಅವರ ಡಿಲೀಟ್ ಮಾಡ್ಬೇಕಂತ ಇದರ ಒಂದು ಉದ್ದೇಶ.
ಇದರ ಉದ್ದೇಶ ಮತ್ತೆ ಬೇರೆ ಯಾವುದಿಲ್ಲ, ಅವ್ರದ್ದು ಇವ್ರದ್ದು ಡಿಲೀಟ್ ಮಾಡ್ಬೇಕಂತಿಲ್ಲ. ಯಾಕೆ ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಕೂಡ ಮತದಾನ ಮಾಡುವಂತ ಹಕ್ಕಿ ಇದೆ. ಆದ್ರೆ ಇಲ್ಲಿ ಕಾಂಗ್ರೆಸ್ನವರು ಇಲ್ಲ ಸಲ್ಲದ ಸುಮ್ಮನೆ ಜನರಿಗೆ ಭಯಭೀತರಾಗಿ ಜನರಿಗೆ ನಿಮ್ದು ಓಟ್ ಡಿಲೀಟ್ ಮಾಡ್ತಾರೆ ಬಿಜೆಪಿದವರು ಅದು ಇದು ಅಂತ ಸುಮ್ಮನೆ ಆಪಾದನೆ ಸುಳ್ಳು ಹೇಳಿಕೆಯನ್ನು ಕೊಡ್ತಾ ಇದ್ದಾರ. ಇದು ಮತದಾನ ಹಕ್ಕು ತಮ್ಮ ಹಕ್ಕು. ಯಾಕಂತಂದ್ರೆ ಮನುಷ್ಯ ಮತದಾನ ಮಾಡಿಲ್ಲ ಅಂತ ಆದ ಕಾರಣ ತಾವು ಎಲ್ಲರೂ ಕೂಡ ಕಡ್ಡಾಯವಾಗಿ ಯಾವುದೇ ಸಮಾಜ, ಯಾವುದೇ ಜಾತಿ, ಯಾವುದೇ ಧರ್ಮದವರೆಲ್ಲರೂ ಕೂಡ ಎಲ್ಲರಿಗೂ ಕೂಡ ಮತದಾನ ಮಾಡುವಂತ ಹಕ್ಕಿದೆ. ಆದ ಕಾರಣ ತಾವೆಲ್ಲರೂ ಕೂಡ ಈ ಒಂದು ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡು ತಮ್ಮ ತಮ್ಮ ಹಕ್ಕು ಅಂತಂದ್ರೆ ತಮ್ಮ ತಮ್ಮ ವೋಟರ್ ಲಿಸ್ಟ್ ನಲ್ಲಿ ತಮ್ಮ ಹೆಸರು ನೋಂದಣಿ ಮಾಡಬೇಕಂತ ನಾನು ವಿನಂತಿ ಮಾಡ್ತಾ ಇದ್ದೀನಿ.